ಮಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಡಿ ಮಾಡ್ತಾರಲ್ಲ, ಇದನ್ನು ಮುಟ್ಟಿಸ್ಕೋಬೇಡ ಅದನ್ನು ಮುಟ್ಟಿಸ್ಕೋಬೇಡ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಲು ಕುಡಿಯೋಕ್ಕೆ ಮೊದಲು ಆಕಳು ಎಂಜಲದು, ಆಕಳು ಆಲ್ರೆಡಿ ಎಂಜಲ್ ಮಾಡಿಬಿಟ್ಟಿರುತ್ತೆ. ನೀರು ಕುಡಿಯೋಕ್ಕೆ ಮೊದಲು ಮೀನು ಎಂಜಲ್ ಮಾಡಿಬಿಟ್ಟಿರುತ್ತೆ. ನಾವು ಹೇಳೋ ಮಂತ್ರ ಎಲ್ಲ ಬಾಯಿ ಎಂಜಲೆ, ಯಾವುದೋ ಎಂಜಿಲಿಲ್ಲದೆ ಯಾವ ಮಂತ್ರನೂ ಬರಲ್ಲ. ಹಣ್ಣುಗಳು ನಾವು ತಿಂದಿರೋದೆಲ್ಲನೂ ಎಲ್ಲ ಬೀಜದ ಎಂಜಲೆ, ನಾವು ಉಗಿದು ಬಿದ್ದಿರೋ ಬೀಜದ ಎಂಜಲೆ. ಅದಕ್ಕೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಮಾತ್ರ ಗಿಡ ಹಾಕಿದ್ರಿಂದ ಗಿಡ ಬರೋದು ಅಂತ, ಬೀಜಗಳಿಂದ ಬರಲ್ಲ ಅದು. ಸೊ ಅದಕ್ಕೆ ಕಲ್ಪವೃಕ್ಷ ಅಂತ ಕರೆಯೋದು. ಸೊ ಅದನ್ನೇನು ಅಂದರೆ ಶುಭಕ್ಕೂ ಉಪಯೋಗಿಸ್ತಾರೆ, ಅಶುಭಕ್ಕೂ ಉಪಯೋಗಿಸ್ತಾರೆ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿ. ಸೊ ಎರಡೂ ಆಗಿರೋದ್ರಿಂದ ಅದನ್ನು ಬಿಟ್ಟರೆ ಮಡಿ ಅಂದರೆ ಆತ್ಮಶುದ್ಧಿ ಅಂತ. ಸೊ ಮನಸ್ಸಲ್ಲಿ ಏನು ಹೇಳುತ್ತೆ, ಬಟ್ಟೆ ಹೆಂಗೆ ತೆಗೆದಾಕ್ಬಿಡ್ತೀವಿ, ಆತ್ಮನ ಹಾಗೆ ತೆಗೆದು ಹಾಕೋಕ್ಕೆ ಅವಕಾಶಗಳನ್ನು ಮಡಿ ಅಂದರೆ ಮನಸ್ಸನ್ನು ಶುದ್ಧಿ ಮಾಡಿಕೊಂಡ್ರೆ ಅದಕ್ಕಿಂತ ಇನ್ನೇನು ಬೇಕು ಅಂಥೇಳಿ ವಿವರಣೆ ಆ ಥರ ಕೊಡಬೇಕು. ಇವ್ರು ಸುಮ್ಮನೆ ಮಡಿ 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 ಅಂತಾರೆ. ಮಡಿ ಎಲ್ಲಿರಬೇಕು ಅಂತ ಗರ್ಭಗುಡಿಲಿರಬೇಕು, ಪೂಜೆ ಪುನಸ್ಕಾರ ಮಾಡಿ ಶುದ್ಧವಾಗಿರಬೇಕು. ಆಚೆ ಆಯಿತು. ಆಮೇಲೆ ಆಚೆ ಬಂದ ತಕ್ಷಣ ಶುದ್ಧೋದಕಂ ಸ್ನಾನಂ ಸಮರ್ಪೇ ಮಂತ್ರನೂ ಇದೆಯಪ್ಪ, ಅಪವಿತ್ರ ಪವಿತ್ರೋವಾ ಅಂತ ಹೇಳ್ಕೊಂಡ್ರೆ ಅಲ್ಲಿ ಶುದ್ಧಿ ಆಯಿತು ಅಂತ. ಮಂತ್ರ ಇದ್ದ ಮೇಲೆ ಇಂತಿರುಗಿ ಮಡಿ ಅಂತನೇನು. ಎಲ್ಲರೂ ನೀವು ಆಧ್ಯಾತ್ಮದ ಬಗ್ಗೆ ಮಾತಾಡೋದು ಇದೆಲ್ಲ ನೋಡಿದ್ದಾರೆ. ತುಂಬ ಜನಕ್ಕೆ ನೀವು ಅಡುಗೆಲಿ ಎಕ್ಸ್ಪರ್ಟು ಅಂತ ಗೊತ್ತೇ ಇಲ್ಲ. ಅಡುಗೆ ಎಕ್ಸ್ಪರ್ಟು ಅಂದರೆ ಯಾವಾಗ್ಲೂ ಭೀಮಾನೂ ಅಷ್ಟೇ, ನಲ್ಪಾಕ. ಗಂಡಸರೇ ಫಸ್ಟ್ ಅಡುಗೆ ಶುರು ಮಾಡಿದ್ದೆ, ಆ್ಯಕ್ಚುಲಿ ಹೆಂಗಸರಲ್ಲ. ಮೊಟ್ಟ ಮೊದಲು ಶುರು ಮಾಡಿದ ಅಡುಗೆಗಳೆಲ್ಲ ಭೀಮಾನೇ. ಸೊ ಭೀಮ ಶುರು ಮಾಡ್ದ, ನಳ ಶುರು ಮಾಡ್ದ, ಗಂಡಸರೇ ಅಡುಗೆ ಮಾಡೋದು. ಇವತ್ತು ಕ್ಯಾಟ್ರಿಂಗ್ ಹೋದರೆ ಎಲ್ಲ ದೇವಸ್ಥಾನದ ಅಡುಗೆ ಮನೆ, ಮದುವೆ ಮನೆಯಲ್ಲಿ ಹೋದರೆ ಅಡುಗೆಯವರೇ ಗಂಡಸರೇ ಇರ್ತಾರೆ ಹೊರತು ಹೆಂಗಸರು ಇರೋಕ್ಕಾಗಲ್ಲ. ಹೆಂಗಸರು ಮನೆಯಲ್ಲಿ ಮಾಡ್ಕೊಂಡು ಇರ್ತಕ್ಕ ಅಂದರೆ ನೋಡಿ, ಆ ಕಾಲದಲ್ಲಿ ಅಡುಗೆನೇ ಮಾಡ್ತಕ್ಕಂಥದ್ದು ವಿಚಾರ ಎಷ್ಟು ಅಂದರೆ, ಒಂದು ಗದೆ ಇತ್ತು. ಆ ಗದೆನ ಏನು ಮಾಡಿದ್ರು, ಆಂಜನೇಯನ ಗದೆ ಇತ್ತು. ಆಗ ಆಂಜನೇಯನ ಗದೆನ ಎತ್ತಕ್ಕೆ ಹೋಗಿ ಮಾಡಿ ಗಲಾಟೆ ಮಾಡಿ ಹೀಗೆ ಹಾಗೆ ಅಂತ, ನೀನು ದೊಡ್ಡವನು ನಾನು ದೊಡ್ಡವನು ಅಂತ. ಭಾಳ ಸಂತೋಷ. ಹೇಗೆ ಅಂತ ಆ ಗದೆನ 2 ಚೂರು ಮಾಡಿಬಿಡ್ತಾನೆ ಆಂಜನೇಯ. ಏನೇಳ ಭೀಮನ್ಗೋಸ್ಕರ 2 ಚೂರು ಮಾಡಿಬಿಡ್ತಾನೆ. ಒಂದು ತಮಿಳ್ನಾಡಲ್ಲಿ ಬಿತ್ತು, ಒಂದು ತಮಿಳ್ನಾಡಲ್ಲಿ ಬಿತ್ತು, ಇನ್ನೊಂದು ಮಂಗಳೂರಲ್ಲಿ ಬಿತ್ತು. ಒಂದು ಪೂರ್ವ ಬಿತ್ತು, ಒಂದು ಪಶ್ಚಿಮ ಬಿತ್ತು. ಒಂದು ಉದಯೋನ್ಮುಖವಾಗ್ತಕ್ಕಂಥ ಸೂರ್ಯ, ಇನ್ನೊಂದು ಮುಳುಗೋ ಸೂರ್ಯ. ಏನು ಈ ಕಡೆ ಬಿತ್ತು, ಈ ಕಡೆ ಬಿದ್ದಿದ್ದ ಗದೆ ಹಿಂಗೆ 2 ಭಾಗ ಆಯ್ತು. ತಮಿಳ್ನಾಡು ಬಿದ್ದವರೆಲ್ಲ ಏನು ಮಾಡಿಕೊಂಡ್ರು, ಫಸ್ಟ್ ಕ್ಲಾಸಾಗಿ ವೀಣೆ ಮಾಡಿಕೊಂಡ್ರು. ಮಂಗಳೂರೆಲ್ಲ ಏನು ಮಾಡಿಕೊಂಡ್ರು, ಸೌಟ್ ಮಾಡಿಕೊಂಡ್ರು. ಆದ್ದರಿಂದ ಇವರೆಲ್ಲ ಅಡುಗೆ ಎಕ್ಸ್ಪರ್ಟು, ಅವರೆಲ್ಲ ವೀಣೆ. ಹೌದಾ? ಮತ್ತೆ ಸೃಷ್ಟಿ ಮಾಡಿರೋ ಕಥೆ ನಿಜ? ಖಂಡಿತ ಅಲ್ಲಪ್ಪ, ನಿಜವಾದ ಕತೆ. ಶಾಸ್ತ್ರನೇ ಇದೆ. ಹೌದಾ? ಮತ್ತೆ ಅದರಿಂದ ಅಡುಗೆದೆಲ್ಲನೂ ಫಸ್ಟ್ ಕ್ಲಾಸಾಗಿ ಮಾಡಿದ್ದು ಕೋತಿ ಪಾಯಸ ಅಂತ ಫಸ್ಟ್ ಶುರುವಾಯಿತು. ಕೋತಿ ಪಾಯಸ ಅಂದರೆ ಈ ಗಸಗಸೆ ಪಾಯಸ ಏನಿದೆ ಅದೇ ಕೋತಿ ಪಾಯಸ. ಬಿಸಿ 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 ಪಾಯಸ ಯಾರೋ ಮಾಡಿರ್ತಾರೆ. ಈ ಕಪಿಶ್ರೇಷ್ಠ ವಾನರಾಕಾರ ಯೋಭಕ್ತ ಮಂದರ ತೆಗೆದು ಅದೇನೋ ನೆಕ್ಕಕ್ಕೆ ಹೋಗಿದಾಗ ನೆಕ್ಕಿದಾಗ ಅಯ್ಯೋ ಬಿಸಿ ಆಯಿತು ಅಂತ ಚೆಲ್ಬಿಟ್ಟಾದಾಗ ಏನಾಗೋದು, ಕೆಳಗೆ ಬಿದ್ದಿದ್ದ ನಿಧಾನಕ್ಕೆ ಒಂದೊಂದು ಚೂರೇ ನೆಕ್ಕಿದ್ದು, ಅದು ಕೋತಿ ಪಾಯಸ ಆಯಿತು. ಅದಕ್ಕೆ ಇಂಗು ತೆಂಗು ಇಲ್ಲದಿದ್ದರೆ ಮಂಗನೂ ಅಡುಗೆ ಮಾಡಲ್ಲ ಅಂತ ಅವತ್ತು ಶುರುವಾಗಿದ್ದು ಗಾದೆ ಅದು. ಸೊ ಆವತ್ತಿಂದ ಪ್ರತಿಯೊಬ್ಬರಿಗೂ ಒಂದು ಇಂಗು ಒಂದು ತೆಂಗು 2 ಇದ್ದರೆ ಫಸ್ಟ್ ಕ್ಲಾಸ್ ಅಡುಗೆ. ಕೋತಿ ಪಾಯಸ ಅಂದರೆ ಗಸಗಸೆ ಪಾಯಸ ನೆಕ್ಕೋ ಸ್ವಭಾವ ಅಲ್ಲೇ ಫಸ್ಟು, ಅರ್ಥ ಆಯ್ತಾ? ಅದಕ್ಕೆ ನೆಕ್ಕೋ ಪಾಯಸ ಅಂತಲೇ ಅದು ಶುರುವಾಗಿದ್ದು. ಅದನ್ನು ತಗೊಂಡ ಮೇಲೆ ಒಳ್ಳೆ ಫಸ್ಟ್ ಕ್ಲಾಸ್ ನಿದ್ದೆ, ಏನು ಚೆನ್ನಾಗಿರುತ್ತೆ ಅಂತೀಯ. ತಮಿಳ್ನಾಡಲ್ಲಿ ಭಾಳ ವಿಶೇಷ ಏನು ಅಂದರೆ, ಗಂಡ ಹೆಂಡ್ತಿ ಇಬ್ಬರು ಮದುವೆ ಆಗಿದ್ದರೆ ಗಂಡ ಫೇಮಸ್ಸು ಹೆಂಡ್ತಿ ಫೇಮಸ್ಸು ಅಂತಲ್ಲ, ಯಾರು ಜೋರು ಅಂತ. ಅವ್ರು ಯಾರೇ ಮನೆಗೆ ಬರಲಿ, ಚಿದಂಬರಮ್ಮ ಇಲ್ಲ ಮಧುರಯ್ಯ ಅಂತಾರೆ. ಮಧುರೈಯಲ್ಲಿ ಮೀನಾಕ್ಷಿ ಫೇಮಸ್ಸು, ಯಾಕೆಂದರೆ ಅವಳೇ ಜೋರು. ಅವಳು ಮಹಾರಾಣಿಯಾಗಿ ಮೆರೀತಾಳೆ, 3 ಸ್ತನ ರೂಪವಾಗಿರ್ತಾಳೆ, ಜಬರ್ದಸ್ತಾಗಿರ್ತಾಳೆ. ಯಾರೋ ಮೀನಾಕ್ಷಿ. ಚಿದಂಬರದಲ್ಲಿ ನಟರಾಜ ಫೇಮಸ್ಸು, ನಟರಾಜ ಜೋರು. ಪಾರ್ವತಿ ಅಡಗಿರಬೇಕು ಅಂತ. ಸೊ ಅವಳು ತಿಲ್ಲೆ ಕಾಳಿ ಅಮ್ಮ ಅಂತ. ಕಾಳಿ ಇವನಿಬ್ಬರು ನಾಟ್ಯ ಆಡ್ತಾರೆ. ಇಬ್ಬರು ನಾಟ್ಯ ಆಡಬೇಕಾದ್ರೆ ಎಲ್ಲ ರೀತಿಯ ಭಂಗಿಗಳು ಡ್ಯಾನ್ಸ್ ಆಡ್ಬಿಡ್ತಾನೆ ನಟರಾಜ. ಇವಳು ಎಲ್ಲ ರೀತಿ ಆಡ್ತಾಳೆ. ಆವಾಗ ಇವಳು ಸೋಲ್ತಾ ಇಲ್ವಲ್ಲ, ಏನು ಮಾಡೋಣ ಅಂತ ಕಿವಿ ಓಲೆ ಎತ್ತಿ ಕೆಳಗೆ ಹಾಕ್ಬಿಟ್ಟು ಕಾಲಲ್ಲಿ ಎತ್ತು ಹಾಕ್ಕೊಂತಾನೆ. ಅವಳು ಎತ್ತು ಹಾಕ್ಬಿಟ್ಟು ಇನ್ನು ಕಾಲು ಎತ್ತಬೇಕು, ಹೆಣ್ಣು ಹೆಂಗೆ ಕಾಲಿಗೆ ಎತ್ತಕ್ಕಾಗತ್ತೆ ಅಂತ ತಲೆ ಬಾಗಿ ಕ್ಷಮಿಸು ಅಂತಾಳೆ. ಆಯಿತು ಅಂತ ಅವಳನ್ನ ದೂರ ಕಳಿಸ್ತಾನೆ. ಆವಾಗ ನಟರಾಜನೇ ಜೋರು, ನೀನಿನ್ನು ಊರಿಂದ ಆಚೆ ಇರಬೇಕು, ಯಾರೇ ದರ್ಶನ ಮಾಡಿದ್ರು ನೀನು ಮಾಡಿರೋ ಕರ್ಮಕ್ಕೆ ನಿನ್ನ ದರ್ಶನ ಮಾಡ್ಕೊಂಡಾದ್ರು ನನ್ನ ದರ್ಶನ ಮಾಡಬೇಕು, ಇಲ್ಲ ನನ್ನ ದರ್ಶನ ಮಾಡೋದು ನಿನ್ನ ದರ್ಶನ ಮಾಡಬೇಕು ಅಂಥೇಳಿ ಊರಿಂದ ಆಚೆ ಹಾಕ್ಬಿಟ್ಟಿರ್ತಾರೆ. ಹಾಗೆ ಯಾರ ಮನೆಗೆ ಹೋದ್ರು ಅಲ್ಲೆಲ್ಲ ಉಂಗ ವೀಟ್ಲೆ ಮಧುರಯ್ಯ ಇಲ್ಲೇ ಚಿದಂಬರಮ್ಮ ಅಂತ, ಗಂಡ ಜೋರ ಹೆಂಡತಿ ಜೋರ ಅಂತ ಕೇಳೋಕ್ಕೆ ಇಂಡೈರೆಕ್ಟಾಗಿ ಆ ಥರ ವಿಶೇಷತೆ. ನಮ್ಮ ಮನೇಲಿ ನೀವು ನೋಡಿದಿರಲ್ಲ, ಬಂದಿದ್ದೀರಲ್ಲ, ನಮ್ಮ ಮನೇಲಿ ಯಾರು ಜೋರು? ಒಂದೊಂದು ಸಲ ಒಬ್ಬೊಬ್ರು ಜೋರು, ಮೂಡತಕ್ಕಂತೆ. ನಾವು ತುರಿತಾ ಇದ್ದಾಳೆ, ಏನು ಮಾಡೋದು ಕೆಲಸ? ನಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರಲಿ ಅಡುಗೆಲಿ ಅಂತ ತುರಿಯೋಣ ಅಂತ ತೊಗೊಂಡೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಮನೇಲಿ ನೀವು ಅಡುಗೆ ಮಾಡೋದು ಅಮ್ಮನೇ ಮಾಡೋದು? ಹೌದಾ?
ನಾನ್ ವೆಜ್ ಎಲ್ಲ ಬಂದ್ರೆ ಯಾರಿಗೆ ಪಕ್ಕದ ಮನೆ ಕಳಿಸ್ಬಿಡ್ತೀವಿ ನಮ್ಮನೆ ನಾಯಿ ಕೂಡ ವೆಜ್ಜೇ ಹೊರ್ತು ಇವತ್ತವರೆಗೂ ರಾಟ್ ವೀಲರ್ಗೆ ಯಾವನಾದರೂ ವೆಜಿಟೇರಿಯನ್ ಅಂದರೆ ಎಗ್ಗು ನೋಡ್ತಿಲ್ಲ. ಆ ಥರ ನಾಯಿ ಬೆಳೆಸಿದ್ವಿ. ಅಯ್ಯೋ ಏನು ಗುರುಗಳೇ ನಿಮ್ಮ ಮನೆ ನಾಯಿಗಳೇ ಎಷ್ಟು ಗುಂಡಿಗಿದೆ, ನಾನ್ ವೆಜ್ಗಿಂತ ಜೋರಾಗಿ ಇದೆ ಅಂತಿದ್ರು. ನಮ್ಮ ಕೈ ಹಂಗಾಗಿದೆ ಅದ ಅಂತ ಮೊಸರನ್ನಲ್ಲೇ ಬೆಳೆಸಿದ್ದನ್ನ. ಏನು ಹೆಸರು ನಾಯಿಗೆ? ಒಂದೊಂದು ನಾಯಿ ಪಾಪ ಎಲ್ಲ ಇದ್ವು, ಎಲ್ಲ ಕಾಲ್ವಾದೋದು. ನಚಿಕೇತ ಅಂತ ಒಬ್ಬನು, ನಚಿಕೇತ, ರುದ್ರ ಅಂತ ಒಬ್ಬನು, ಕಾಳಭೈರವ ಅಂತ ಒಬ್ಬನು, ಆಮೇಲೆ ಇನ್ನೊಬ್ಬ ಬಂದು ಭಾರ್ಗವ ಅಂತ. ಇದನ್ನ ಹೆಚ್ಕೊಂಡು ಮಾಡೋದು. ಹೆಚ್ಕೊಂಡು ಮಾಡಿದ್ರೆ ಚಟ್ನಿ, ತುರ್ಕೊಂಡು ಮಾಡಿದ್ರೆ ಬೇರೆ ರೀತಿಯಾಗಿರುತ್ತೆ, ಕೈ ತೊಳ್ಕೊಂಡು ತೊಕ್ಕು ಆಗತ್ತೆ ಅಷ್ಟೇ. ಇದೊಂಥರ ತರಕಾರಿ ಎಲ್ಲ ಹಾಕಿದ್ರೆ ಹೊಳೆ ಬರಿ ಮೇಲೆ ನೀರು ತಗೊಂಡ್ರೆ ರಸಂ ಥರ. ಅವ್ನು ಯಾರಾಗ ಹೇಳಿದ್ನಲ್ಲ ಹಂಗೆ. ಏನು ತಿಂಡಿ ತಿಂದ್ರಿ ಗುರುಗಳೇ? ಬೆಳಗ್ಗೆನಾ ಇಡ್ಲಿನೂ ಮಸಾಲೆ ಇಡ್ಲಿ? ಇಲ್ಲ ಬರೀ ಇಡ್ಲಿ, ಸೊಪ್ಪು ಇಡ್ಲಿ, ಚಿಬ್ಳು ಇಡ್ಲಿ ಮಾಡ್ತಾರೆ. ಅದು ಸೊಪ್ಪು ಗಿಪ್ಪೆಲ್ಲ ಹಾಕಿದ್ರೆ ಅದೊಂದು ಎರಡೇ ಇದ್ದಿದ್ದು, ಅದನ್ನ ಫಸ್ಟ್ ತಿಂದು ಚಟ್ನಿ ಗಿಟ್ನಿ, ಮಿಕ್ಕಿದೆಲ್ಲ ಜನರಲ್ ಇಡ್ಲಿ. ನೀವು ಕಾಫಿ ಪ್ರಿಯನ ಟೀನಾ? ನಾವು ಯಾವ್ದು ಕೊಟ್ಟರು ಪರವಾಗಿಲ್ಲ, ಕೊಡದೇ ಇರೋ ಪರವಾಗಿಲ್ಲ. ಹೊಡೆದೇ ಇದ್ರೆಲ್ಲ ಒಂಚೂರು ಬೇಕು, ಅವಾಗ ಬಾಯಿ ಒಣಗೋಗುತ್ತೆ ಅಂತ ಬೇಕಾಗತ್ತೆ. ಬೋರ್ಮಿಟಾ ಹಾರ್ಲಿಕ್ಸ್ ಅಂದ್ರೂ ನಾವು ಬೇಡ ಅನ್ನಲ್ಲ. ಸ್ಟಾರ್ಟಿಂಗ್ ಏನು ಮಾಡ್ತೀಯಾ? ಸ್ಟಾರ್ಟಿಂಗ್ ಸ್ಟವ್ ಆನ್ ಮಾಡೋದು. ಎಳ್ಳೆಣ್ಣೆನಾ? ಇಲ್ಲ, ಸನ್ಫ್ಲವರ್ದೆ ಮರಳಿ ಸಂತೆ. ಎಣ್ಣೆ ಎಲ್ಲ ಹೆಣ್ಮಕ್ಳು ಹಾಕ್ಬಾರ್ದು, ಗಂಡಕ್ರು. ಗಂಡಕ್ರು ಹಾಗೇನಿಲ್ಲ. ತುಪ್ಪ ಇದೆ ನೋಡಮ್ಮ ಒಂಚೂರು. ತುಪ್ಪ ಇದೆ. ನಾವೆಲ್ಲ ತರದ್ದು ರೇಷನ್ ಎಲ್ಲ ಮರಳಿ ಸಂತೆ ಅಂತ ಒಂದು ಅಂಗಡಿ ಇದೆ. ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ. ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಫ್ಯಾನ್ ಅಡಿಗೆ ಮನೆಗೆ ಒಂದು ಫ್ಯಾನ್ ಹಾಕ್ಸ್ಕೊಳಮ್ಮ ನೀನು, ಅಲ್ವಾ? ದಿನ ಅಡಿಗೆ ಮಾಡಬೇಕಾದ್ರೆ ಗುರುಗಳು ಹೇಳ್ತಿರೋದು ಕೇಳಿಸ್ಕೊ. ಒಂದು ಆಸ್ಲೇಟ್ ಫ್ಯಾನ್. ನಾನೇ ಅವಳು ಫ್ಯಾನು. ಬರೀ ಡೌಗಳು ನಿಂದು. ಅದಕ್ಕಿಂತ ಫ್ಯಾನ್ ಬೇಕಾ? ಕೆಲ್ಸಕ್ಕೆ ಬರೋ ಫ್ಯಾನ್ ಬೇಕು. ನೋ ಕಾಮೆಂಟ್ಸ್. ಹೆಂಗೆ ಬೈತಲ್ಲಿ ನೋಡಿ ಗುರುಗಳೇ. ಗಂಡಂಗೆ ಈ ಥರ ಬೈಯೋ ಹೆಂಡತಿಯರಿಗೆ ಏನಾದರೂ ಇದಿದೆಯಾ ದೋಷ ಪರಿಹಾರ? ಗಂಡಂಗೆ ಬೈಯೋ ಹೆಂಡತಿಗೆ ದೋಷ ಬರುತ್ತಲ್ಲ, ಅದಕ್ಕೆ ಪರಿಹಾರ ಏನಾದರೂ ಇದೆಯಾ? ಏನು ಕೇಳ್ತಿದ್ಯಾ? ಹೆಂಡತಿಗೆ ಬೈಯೋ ಪರಿಹಾರ ಯಾವ್ದಾರ ಇದೆಯಾ ಅಂತ ಬೇರೆಯವ್ರು ಕೇಳ್ತಾರೆ. ಇದಕ್ಕೆಲ್ಲ ಕಂಡುಹಿಡಿಬೇಕು ನಾನು. ಈಗ ನಾನು ನಿನ್ನೆ ಕೇಳಿದ್ರೆ ಯಾರೋ ಫೋನ್ ಮಾಡ್ಬಿಟ್ಟು ಏನು ಮಾಡ್ಕೊಂಡಿದ್ದೀರಾ ಅಂತ. ನಾನು ಗುರುಗಳಿಗೆ ಟಚಪ್ ಮಾಡ್ಕೊಂಡಿದ್ದೀನಿ ಅಂತ. ಒಳ್ಳೇದಾಯ್ತು. ಟೈಮ್ ಬರಬೇಕು ಬೇಡ? ಹಾಗಾದ್ರೂ ಒಳ್ಳೆ ಬುದ್ಧಿ ಬರುತ್ತಾ ನೋಡೋಣ ಗುರುಗಳು. ಇಲ್ಲಿ ನೋಡಿ ಬಾಮ್ಮ, ನೀನು ನಿಂತ್ಕೊ ಬಾಮ್ಮ. ಒಟ್ಟಲ್ಲಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಆದರೂ ನಾನು ಮಾಡಿದಾಗ ಚೆನ್ನಾಗಿದ್ದೇ ಇರತ್ತೆ, ಬೆನ್ ತಟ್ಬಿಡಿ ಅಂತ ಹೇಳ್ತಾ ಇರುತ್ತೆ. ಮತ್ತೆ ಇನ್ನೇನು ಗುರುಗಳ ಸಮಾಚಾರ? ಹೇಳ್ಬೇಕಪ್ಪ. ಮನೆ ಕಡೆ ಎಲ್ಲ ಆರಾಮ? ಇಲ್ಲ ಸೌಖ್ಯ. ಕಾರ್ ಡ್ರೈವಿಂಗ್ ಬರುತ್ತಾ ನಿಮಗೆ? ನಾವು ಮಾಡ್ತಿದ್ವಿ. ಹಾಂ, ಹಳೆ ಕಾರ್ ಡ್ರೈವರ್, ಅಂಬಾಸಿಡರು, ಫಿಯೇಟು ಎಲ್ಲಾನು. ಈಗ ಗೇರ್ ಕೆಳಗೆ ಹಿಂಗಿರೋದು. ಇನ್ನೊಬ್ರು ಗೊತ್ತಾ ಇರೋದ್ರ ಅಭ್ಯಾಸ ನಮಗಿಲ್ಲ. ಮೇಲೆ ಮಾತ್ರ ಹಿಂಗಿದ್ರೆ ಚೆನ್ನಾಗಿರ್ತಿತ್ತು. ಸೂಪರ್. ಸ್ಟೇರಿಂಗ್ ಪಕ್ಕದಲ್ಲಿ. ಈ ಕಾರಲ್ಲಿ ನಮ್ಗೆ ಬರಲ್ಲ. ಆಮೇಲೆ ಟೆನ್ಷನ್ ಇಟ್ಕೋಬಾರ್ದು ಕೀರ್ತಿ. ಮಾಡೋ ಕೆಲಸವಿಲ್ಲ. ಕೃಷ್ಣನ ಕೆಲಸ ಅವನು ಬಿಟ್ಬಿಟ್ಟು ಹಿಂದೆ ಲಕ್ಷ್ಮಣ ಅರ್ಜುನ ಅಂತರ ಕೂತ್ಕೋಬೇಕು. ಯಾರ ಟೆನ್ಷನ್ ಇಟ್ಕೊಂಡು ಎಲ್ಲೋ ಡ್ರೈವ್ ಮಾಡಿ ಎಲ್ಲೋ ಕೂತ್ಕೊಂಡೆ ಹಾಕ್ಬೇಕು ಅಲ್ವಾ? ಹೌದು, ನಿಜ. ಜೈ ಗುರುದೇವ ದತ್ತ. ಜೈ ಬ್ರಹ್ಮಾಂಡ ಗುರೂಜಿ. ಜೈ ಬೃಹತ್ ಬ್ರಹ್ಮಾಂಡ ಗುರೂಜಿ. ಜೈ ಕೀರ್ತಿ ನಾರಾಯಣ.